ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಮೈ ಸಾಸು ಕಿಚನ್. ಈ ದಿನ ನಾನು ಬದನೆಕಾಯಿ ಹಾಗೂ ಕ್ಯಾಪ್ಸಿಕಮ್ ಅನ್ನು ಹಾಕಿ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಭೀಮನವಾಸೆ ಹಬ್ಬದ ಪ್ರಯುಕ್ತ ವಾಂಗಿಬಾತು ಹಾಗೂ ಪಾಯಸ ಮತ್ತೆ ಕೋಸಂಬರಿ ಮಾಡ್ತಾ ಇದ್ದೀನಿ. ಬನ್ನಿ ವಾಂಗಿಬಾತು ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ಈಗ ಸಾಸಿವೆಯನ್ನ ಹಾಕಿದ್ದೀನಿ. ಈ ಸಾಸಿವೆ ಸ್ವಲ್ಪ ಚಿಟಿಗುಟ್ಟದ ಮೇಲೆ ಇದರ ಜೊತೆಗೆ ನಾನು ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ತೀನಿ. ಸ್ವಲ್ಪ ಕಡಲೆಕಾಯಿ ಬೀಜವನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದೆಲ್ಲವನ್ನು ನಾವು ಸ್ವಲ್ಪ ಕೆಂಪಗಾಗೋವರೆಗೂ ಎಣ್ಣೆಯಲ್ಲಿ ಚೂರು ಬಾಡಿಸ್ಕೊಳ್ಳೋಣ. ನೋಡಿ, ಎಲ್ಲ ಈಗ ಕೆಂಪುಗೆ ಆಗಿದೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚಿಟ್ಟುಕೊಂಡಿರುವಂತಹ ಬದನೆಕಾಯಿ, ಕ್ಯಾಪ್ಸಿಕಮ್ಮು ಹಾಗೂ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ತೇನೆ. ಹಾಗೇನೆ ಕೆಲವರು ನಿಂಬೆಹಣ್ಣು ಹಾಕ್ಕೋತಾರೆ. ಆದರೆ ನಮ್ಮನೆ ಕಡೆ, ನಾವು ಮಲೆನಾಡು ಕಡೆ ಹೀಗೆ ಮಾಡೋದು. ಸ್ವಲ್ಪ ಹುಣಸೆ ರಸವನ್ನು ಹಾಕ್ತೀನಿ ಹುಳಿಗಾಗಿ. ಯಾಕೆಂದರೆ ಈ ಹೋಳಿಗೆಲ್ಲ ಚೆನ್ನಾಗಿ ಹುಳಿ ಹಿಡೀಲಿ ಅಂತ. ಈಗ ಇದನ್ನು ನಾನು ಸಣ್ಣ ಉರಿ ಮಾಡಿ ಚೆನ್ನಾಗಿ ಹೋಳುಗಳು ಬೇಯೋದಕ್ಕೆ ಬಿಡ್ತೀನಿ. ನೋಡಿ, ಈಗ ಹೋಳೆಲ್ಲ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾನು ವಾಂಗಿಬಾತ್ ಪುಡಿ, ಇದು ಮನೆಯಲ್ಲೇ ಮಾಡಿರುವಂತಹ ವಾಂಗಿಬಾತ್ ಪುಡಿ, ನಾವು ಎಲ್ಲ ಕಡೆಗೂ ಸಪ್ಲೈ ಮಾಡ್ತೀವಿ. ಯಾರಿಗಾದರೂ ನಮ್ಮದು ಮನೆ ಸ್ವಾದ ಅಂತ ಒಂದು ಆ್ಯಪ್ ಇದೆ, ಅಲ್ಲಿ ಹೋದರೆ ನಿಮಗೆ ಎಲ್ಲ ಡೀಟೇಲ್ಸ್ ಸಿಕ್ಕತ್ತೆ. ನಾವು ಎಲ್ಲ ರೀತಿಯ ಪುಡಿಗಳು, ಗೊಜ್ಜು, ಉಪ್ಪಿನಕಾಯಿಗಳು, ತಿಂಡಿಗಳು ಎಲ್ಲ ಕೂಡ ನಾವು ಕಳಿಸ್ಕೊಡ್ತೀವಿ ಬೇಕು ಅನ್ನೋರಿಗೆ. ಸೊ ಇದು ಮನೇಲಿ ಮಾಡಿರುವಂತಹ ವಾಂಗಿಬಾತ್ ಪುಡಿ. ಈಗ ಇದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಮಾಡಿಟ್ಟಿರುವಂತಹ ಅನ್ನವನ್ನು ಕೂಡ ಹಾಕ್ತೇನೆ. ನೋಡಿ, ಈಗ ಇದರ ಮೇಲೆ ನಾನು ಸ್ವಲ್ಪ ಒಣ ಕೊಬ್ಬರಿಯನ್ನು ಕೂಡ ಹಾಕ್ತೇನೆ. ಸಾಮಾನ್ಯ ಇದಕ್ಕೆ ಒಣ ಕೊಬ್ಬರಿನೇ ಹಾಕೋದು, ಹಸಿ ಕೊಬ್ಬರಿ ಹಾಕೋಲ್ಲ. ಸೊ ಒಣ ಕೊಬ್ಬರಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತೀನಿ. ನೋಡಿ, ಕೊತ್ತಂಬರಿ ಸೊಪ್ಪಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಬನ್ನಿ, ನೋಡಿ, ಈಗ ನಾವು ಚೆನ್ನಾಗಿ ಇದನ್ನ ಕಲಸೋಣ. ಅನ್ನ ಉದುರಾಗಿ ಚೆನ್ನಾಗಾಗಿದೆ. ಸೊ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ನ ವಾಂಗಿಬಾತು ರೆಡಿಯಾಗಿದೆ. ಇದರ ಜೊತೆಗೆ ನಾನು ನಿಮಗೆ ಇವತ್ತು ಸಬ್ಬಕ್ಕಿ ಪಾಯಸ ಕೂಡ ತೋರಿಸ್ಕೊಡ್ತೀನಿ. ಬನ್ನಿ, ಅದನ್ನು ಹೇಗೆ ಮಾಡೋದು ನೋಡೋಣ. ಈಗ ವಾಂಗಿಬಾತು ಸವಿಯಲು ಸಿದ್ಧವಾಗಿದೆ. ನೋಡಿ, ನಾನೀಗ ಸಾಬುದಾನ ಪಾಯಸ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಆಗಲೇ ವಾಂಗಿಬಾತ್ ಮಾಡಿ ಇಟ್ಟೆ. ನೋಡಿ, ಸಾಬುದಾನ ನಾನು ಮನೇಲೇ ಇತ್ತು. ಈ ಸಾಬುದಾನನ ನಾನು ಬರೀ ಹಾಲಲ್ಲೇ ಚೆನ್ನಾಗಿ ಬೇಯಿಸಿದ್ದೀನಿ. ನೋಡಿ, ಹಾಲಲ್ಲಿ ಪೂರ್ತಿಯಾಗಿ ಇದು ಬೆಂದಿದೆ. ಈ ಸಂದರ್ಭದಲ್ಲಿ ನಾನು ಇದಕ್ಕೆ ಪುಡಿ ಮಾಡಿಟ್ಟುಕೊಂಡಿರುವಂತಹ ಏಲಕ್ಕಿ ಪುಡಿ ಹಾಗೂ ಸಕ್ಕರೆ ಎರಡನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತೀನಿ.
ಈಗ ಸಕ್ಕರೆ ಕರಗಲಿ. ನೋಡಿ, ಈ ಹಂತದಲ್ಲಿ ನಾನು ಹುರಿದಿಟ್ಕೊಂಡಿರೋ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿಯನ್ನು ಹುರಿದಿದ್ದೀನಿ. ಇದನ್ನು ಕೂಡ ಇವಾಗ ಇದಕ್ಕೆ ನಾನು ಸೇರಿಸ್ತೀನಿ ಪಾಯಸಕ್ಕೆ. ಇದು ಬಹಳ ಬೇಗ ಮಾಡ್ಬೋದು, ತುಂಬ ಈಸಿಯಾಗಿ ಆಗುತ್ತೆ. ಹಬ್ಬಗಳಲ್ಲಿ ಅರ್ಜೆಂಟಾಗಿ ಏನಾದ್ರು ಪಾಯಸ ಮಾಡಬೇಕು ಅಂತಂದರೆ ಇದನ್ನು ನಾವು ಮಾಡ್ಕೋಬೋದು. ಅಥವಾ ಯಾವಾಗಲಾದ್ರೂ ಏನಾದ್ರು ಸಂದರ್ಭ ಬಂದಾಗ ಅರ್ಜೆಂಟಾಗಿ ಮಾಡಬೇಕು ಅಂದ್ರೂ ಕೂಡ ಇದು ಆಗುತ್ತೆ. ನೋಡಿ, ಈಗ ಸಾಬುದಾನ ಅಂದರೆ ಸಬ್ಬಕ್ಕಿಯ ಪಾಯಸ ರೆಡಿ ಇದೆ. ನೋಡಿ, ಈ ರೀತಿಯಾಗಿ ರೆಡಿ ಇದೆ. ನೀವು ಒಮ್ಮೆ ಟ್ರೈ ಮಾಡಿ. ಬನ್ನಿ, ಈಗ ನಾವು ಕೋಸಂಬರಿ ಮಾಡೋದು ಕೂಡ ನೋಡೋಣ. ನೋಡಿ, ಈಗ ವಾಂಗಿಬಾತು, ಸೌತೆಕಾಯಿ ಕೋಸಂಬರಿ ಹಾಗೂ ಸಬ್ಬಕ್ಕಿ ಪಾಯಸ ಸವಿಯಲು ಸಿದ್ಧವಾಗಿದೆ. ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಈ ಮೂರನ್ನು ನಾನು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.